ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೂಡ ರಾಯರನ್ನ ಆರಾಧನೆ ಮಾಡ್ತಾರೆ ಮನಸ್ಸಲ್ಲೇನೆ. ಬಟ್ ಎಲ್ಲರೂ ಕೂಡ ರಾಯರ ಪೂಜೆನ ಮಾಡೋದಕ್ಕಾಗೋದಿಲ್ಲ ಅಥವಾ ರಾಯರು ಮಠಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಗುರುವಾರ ಬಂತು ಅಥವಾ ನಾವು ಮನೇಲೇ ಪೂಜೆ ಮಾಡಿದ್ರೆ ಮಾತ್ರ ರಾಯರು ಅನುಗ್ರಹ ಆಗುತ್ತೆ, ಮಠಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬಂದರೆ ಮಾತ್ರ ರಾಯರು ಅನುಗ್ರಹ ಆಗುತ್ತೆ ಅಂದ್ಕೊಳ್ಳೋದು ತಪ್ಪು. ನೀವು ಪೂಜೆ ಮಾಡಿ ಬಿಡಲಿ, ರಾಯರು ಅನುಗ್ರಹ ಸಿಕ್ಕೇ ಸಿಗುತ್ತೆ. ಅದು ಹೇಗೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ರಾಯರು ಅನುಗ್ರಹ ಆಗಬೇಕು ಅಥವಾ ರಾಯರು ಭಕ್ತರಾಗಬೇಕು ಅಂದರೆ ರಾಯರಿಗೆ ಪೂಜೆನೇ ಮಾಡಬೇಕು, ಇಲ್ಲ ಮಠಕ್ಕೆ ಹೋಗಬೇಕು ಅನ್ನೋದು ಏನೂ ಕೂಡ ರೂಲ್ಸೇ ಇಲ್ಲ. ಅದ್ರ ಬದಲಾಗಿ ರಾಯರು ಕೆಲವು ತತ್ವಗಳನ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ರಾಯರು ನಮಗೆ ಒಲಿತಾರೆ ಮತ್ತು ಆದಷ್ಟು ಬೇಗ ಅನುಗ್ರಹ ಮಾಡೋದು ಅಂಥ ಟೈಮಲ್ಲೇ ರಾಯರು. ನೀವು ಪೂಜೆ ಮಾಡಿ ವಿಜೃಂಭಣೆಯಿಂದ ಎಲ್ಲ ದೇವಸ್ಥಾನಕ್ಕೇನಾದ್ರು ನಿಮ್ಮ ಕಡೆಯಿಂದ ತಗೊಂಡು ಕೊಡಿ ಅನ್ನೋದು ಏನೂ ಇಲ್ಲ. ಅದೆಲ್ಲನೂ ಸೈಡ್ಗಿಟ್ಟು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಲ್ಲಿ ಪ್ರಾಮಾಣಿಕವಾಗಿದ್ದೀರಾ, ನೀವು ಏನೇ ಕೆಲಸ ಮಾಡಿದರೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ರಾಯರು ಕೂಡ ಕೊಡ್ತಾರೆ. ರಾಯರು ತಮ್ಮ ನಿಜ ಜೀವನದಲ್ಲಿ ಫಾಲೋ ಮಾಡಿರೋಂಥ ತತ್ವಗಳನ್ನ ನಾವು ಅಳವಡಿಸ್ಕೊಳ್ದೇನೆ ಅದನ್ನೆಲ್ಲ ಸೈಡ್ಗಿಟ್ಟು ಗುರುವಾರ ಬಂದರೆ ಮಾತ್ರ ರಾಯರು ಪೂಜೆ ಮಾಡೋದು ಅಥವಾ ರಾಯರು ಮಠಕ್ಕೆ ಹೋಗೋದು, ಮಿಕ್ಕಿ ದಿವಸ ಬೇರೆ ಥರ ನಾವು ಇದ್ದರೆ ಅದು ರಾಯರಿಗೆ ತಲುಪುತ್ತೆ. ನಾವು ಹೇಗಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ರಾಯರು ನೋಡ್ತಾ ಇರ್ತಾರಲ್ವ. ಅದ್ರ ಮೂಲಕನೇ ರಾಯರು ನಮಗೆ ಅನುಗ್ರಹ ಮಾಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುವಂಥದ್ದು. ನೀವು ಪೂಜೆ ಮಾಡೋದು ಬಿಡೋದು ಅದು ಸೆಕೆಂಡ್ರಿ, ಬಟ್ ನೀವು ನಿಮ್ಮ ಲೈಫಲ್ಲಿ ಹೇಗೆ ಇದ್ದೀರಾ, ಹೇಗೆ ಬದುಕ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮೊದಲಿಗೆ ನೀವು ರಾಯರು ಪೂಜೆ ಮಾಡಬೇಕಾದ್ರೆ ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪೂಜೆ ಮಾಡಿ ರಾಯರು ಅನುಗ್ರಹನ ಪಡ್ಕೋಬೇಕು ಅನ್ನೋರು ಈ ನಿಯಮಗಳನ್ನ ಫಾಲೋ ಮಾಡಲೇಬೇಕು. ನೀವು ಮಠಕ್ಕಾರು ಹೋಗಿ, ಮಂತ್ರಾಲಯಕ್ಕಾರು ಹೋಗಿ ಅಥವಾ ಮನೆಯ ನೀವು ಸಿಂಪಲ್ ಆಗಿ ಪೂಜೆನ ಮಾಡಿ ಈ ನಿಯಮಗಳನ್ನ ಮಾತ್ರ ಮರೆಯದಲ್ಲೇ ಫಾಲೋ ಮಾಡ್ಕೊಂಡು ಹೋಗಿ. ಇಲ್ಲಿಗೆ ರಾಯರು ಪೂಜೆ ಮಾಡಬೇಕಾದ್ರೆ ಅಥವಾ ರಾಯರು ಅನುಗ್ರಹ ಪಡಿಬೇಕಾದ್ರೆ ನಿಮಗೆ ಶುದ್ಧವಾದ ಮನಸ್ಸಿರಬೇಕು. ನೀವು ರಾಯರು ಪೂಜೆ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂದ್ರೆ ನಿಮ್ಮ ಕೆಟ್ಟ ಆಲೋಚನೆಗಳೆಲ್ಲ ಬಿಟ್ಬಿಟ್ಟು ಶುದ್ಧ ಮನಸ್ಸಿಂದ ಭಕ್ತಿಯಿಂದ ರಾಯರನ್ನ ಸ್ಮರಿಸುತ್ತಾ ಪೂಜೆನ ನೀವು ಮಾಡ್ತಾ ಹೋಗ್ಬೇಕು. ಕಾರಣಕ್ಕೂ ಕೂಡ ನಾನ್ ವೆಜ್ ತಿನ್ನೋದಾಗಿರ್ಬೋದು, ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಬೇರೆ ಇನ್ಯಾವುದೇ ರೀತಿ ಶುದ್ಧತೆ ಇಲ್ಲದೇ ರಾಯರು ಪೂಜೆನ ಮಾಡೋದಕ್ಕೆ ಹೋಗಲೇಬೇಡಿ. ನೀವು ಮಂತ್ರಾಲಯಕ್ಕೆ ಹೋಗಿ, ಮಠಕ್ಕೆ ಹೋಗಿ ಅಥವಾ ರಾಯರು ಪೂಜೆ ಮಾಡಿಲ್ಲ, ರಾಯರು ಪೂಜೆ ಮಾಡಿದ್ಮೇಲೆ ತಿನ್ಬೋದಲ್ವಾ, ಪೂಜೆ ಎಲ್ಲ ಮುಗೀತಲ್ವಾ ಅನ್ನೋವಂಥ ನಿರ್ಧಾರನೂ ಕೂಡ ಮಾಡಬೇಡಿ. ನೀವು ಇವಾಗ ಗುರುವಾರ ಪೂಜೆ ಮಾಡ್ತೀನಿ ಅಂದರೆ ಬುಧವಾರನೇ ಮನೇಲಿ ಮಾಡೋ ಆಗಿಲ್ಲ. ಮತ್ತು ಮನೇಲಿ ಯಾವುದಾದ್ರೂ ತಂಗಳಿದ್ರೆ ಅಂದರೆ ಮಾಡಿರೋವಂಥ ಊಟ ಇದ್ದರೆ ಅದನ್ನು ಕೂಡ ನೀವು ತೆಗೆದು ಈಚೆಗೆ ಹಾಕ್ಬಿಟ್ಟು ನೀವು ಮನೆಯಲ್ಲ ಶುದ್ಧನ ಮಾಡಿ ನೀವು ಬುಧವಾರ ಗುರುವಾರ 2 ದಿವಸನೂ ಕೂಡ ತಿನ್ನೋ ಆಗಿಲ್ಲ. ಆದಷ್ಟು ಶುದ್ಧವಾಗಿರುವಂಥ ಬಟ್ಟೆಗಳನ್ನೇ ಹಾಕೊಂಡು ಪೂಜೆನ ಮಾಡಬೇಕು. ಅಂದರೆ ಅದು ಎಲ್ರಿಗೂ ಗೊತ್ತಿರೋದೆ. ಬಟ್ ರಾಯರು ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಸೀರೆನ ಉಟ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಮನೇಲಿ ಮಾಡಿ ಮಂತ್ರಾಲಯಕ್ಕೆ ಹೋಗಿ, ಮಠಕ್ಕೆ ಹೋಗಿ ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಅಲ್ಲಿರೋ ರೂಲ್ಸು ಅದೇ ಥರ ಇರುತ್ತೆ. ಆ ಥರ ಹೋಗಿಲ್ಲ ಅಂದರೆ ಅಲ್ಲಿಗೆ ಅಲೋನೆ ಮಾಡೋದಿಲ್ಲ. ಇನ್ನು ಗಂಡು ಮಕ್ಕಳು ಪಂಚ ಹಾಕ್ಕೊಂಡು ನೀವು ಪೂಜೆನ ಮಾಡ್ಬೋದು ಮನೇಲಿ. ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿರುವಂಥ ಅನುಗ್ರಹನ ರಾಯರು ಮಾಡುವಂಥದ್ದು. ನೀವು ಸ್ಟಾರ್ಟಿಂಗ್ ರಾಯರು ಪೂಜೆ ಮಾಡಬೇಕು ಅನ್ಕೋತೀರಾ, ರಾಯರು ಫೋಟೋ ತರಬೇಕು ಅನ್ಕೋತೀರಾ, ಆದಷ್ಟು ಗುರುವಾರದಲ್ಲೇ ಆ ಕೆಲಸಗಳನ್ನ ಮಾಡಿ ಅಂತಲೇ ನಾನು ಹೇಳ್ತೀನಿ. ತುಂಬ ಅಂದರೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅದರಿಂದಾಗಿ ಇನ್ನು ರಾಯರು ಪೂಜೆ ಮಾಡಬೇಕಾದ್ರೆ ತುಳಸಿ ಮಾಲೆ ಇರಲೇಬೇಕು. ತುಳಸಿ ದಳ ಇಲ್ದೇ ರಾಯರು ಪೂಜೆ ಕಂಪ್ಲೀಟ್ ಆಗೋದಿಲ್ಲ. ಅಕಸ್ಮಾತ್ ನಿಮ್ಗೆ ಸಿಗಲಿಲ್ಲ ಅಂದರೆ ಸೇವಂತಿಗೆನೋ ಅಥವಾ ರೋಸಾ ಹೂವನೋ ಇಟ್ಟು ನೀವು ಪೂಜೆನ ಮಾಡ್ಬೋದು. ಬಟ್ ರಾಯರು ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ನೀವು ಪೂಜೆ ಮಾಡಬೇಕು. ಗಣೇಶನ ಪೂಜೆ ಮಾಡ್ದಲೇ ರಾಯರು ಪೂಜೆನ ಮಾಡೋ ಹಾಗಿಲ್ಲ. ಗಣೇಶನ ಪೂಜೆ ಆದ ನಂತರ ನಿಮ್ಮ ಕುಲದೇವ್ರ ಪೂಜೆ ಮಾಡಿ ಆ ನಂತರ ರಾಯರು ಪೂಜೆನ ಮಾಡಬೇಕಾಗಿರುವಂಥದ್ದು. ಇನ್ನು ಗಣೇಶನ್ಗೆ ಇಟ್ಟಿರುವಂಥ ಹೂವು ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ರಾಯರಿಗೆ ಅರ್ಪಣೆನ ಮಾಡಬೇಡಿ. ರಾಯರಿಗೆ ಬೇರೆ ಸಪ್ರೇಟು, ಗಣೇಶನ್ಗೆ ಬೇರೆ ಸಪ್ರೇಟು ನೀವು ಪೂಜೆನ ಮಾಡಬೇಕು. ರಾಯರು ಫೋಟೋನ ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದೀವಿ ಅಂದರೆ ಬೃಂದಾವನ ಇಡಿ, ಫೋಟೋ ಇಡಿ, ಅದ್ರ ಮುಂದೆ ನೀವು ದೀಪ ಹಚ್ಚಲೇಬೇಕು. ತುಪ್ಪು ದೀಪ ಹಚ್ಬೋದು ಅಥವಾ ಎಣ್ಣೆ ಹಾಕಿ ಆದರೂ ನೀವು ದೀಪನ ಹಚ್ಬೋದು. ತುಪ್ಪು ದೀಪ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು. ನಿಮ್ಮ ಮನೆ ದೇವ್ರಿಗೆ ಹಚ್ಚಿರುವಂಥ ದೀಪನೇ ಆಗುತ್ತಲ್ಲ ಅಂತ ಯೋಚನೆನ ನೀವು ಇಟ್ಕೊಳಕ್ ಹೋಗ್ಬೇಡಿ. ಸಪ್ರೇಟಾಗಿ ರಾಯರಿಗೆ ದೀಪನ ಹಚ್ಚಿಡಿ. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನ ಮಾಡ್ಕೊ ಬರ್ತಿದ್ದೀನಿ ಅಂತಂದರೆ ಅಲ್ಲಿ ಇರೋಂಥ ತುಂಗಾಭದ್ರಾ ನದಿಲಿ ನೀವು ಸ್ನಾನ ಮಾಡಿ ರಾಯರು ದರ್ಶನ ಮಾಡಿದ್ರೆ ತುಂಬ ಅಂದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಅದು ಸಾಧ್ಯ ಆಗಿಲ್ಲ ಅಂದರೆ ಮಠದ ಆವರಣದಲ್ಲಿ ರೂಮ್ಗಳಿರುತ್ತಲ್ಲ ಅಲ್ಲಿ ನೀವು ಸ್ನಾನ ಮಾಡಿ ಹೋಗ್ಬೇಕಾಗಿರೋವಂಥದ್ದು. ಮತ್ತು ನೀವು ಯಾವುದೇ ಮಠಕ್ಕೆ ಹೋದ್ರೂ ಕೂಡ ಪ್ರದಕ್ಷಿಣೆ ಹಾಕ್ತಾನೆ ಬರಕ್ಕೆ ಹೋಗ್ಬಿಡಿ. ನಿಮ್ಮ ಕಡೆ ಎಷ್ಟು ಸಾಧ್ಯನೋ ಅಷ್ಟು ಪ್ರದಕ್ಷಿಣೆ ಹಾಕಿ. ಅಲ್ಲೇ ರಾಯರು ಮಂತ್ರನ ಬರೆದಿರ್ತಾರೆ, ಆ ಮಂತ್ರನ ಎಷ್ಟು ಸರಿ ಆಗುತ್ತೋ ನಿಮಗೆ ಅಷ್ಟು ಸರಿ ರಾಯರು ದರ್ಶನ ಮಾಡ್ತಾ ನೀವು ಹೇಳ್ಕೊಳ್ಳಿ. ಅಥವಾ ಅಲ್ಲಿ ಒಂದು ಕಡೆ ಎಲ್ಲರೂ ಕೂತ್ಕೊಂಡು ರಾಯರು ಮಂತ್ರನ ಹೇಳ್ಬಿಟ್ಟು ಬನ್ನಿ. ಪೂಜೆ ಮುಗಿಸ್ಕೊಂಡು ಸೀದಾ ನೀವು ಹೊರಗಡೆಗೆ ಬರಬಾರ್ದು. ಪೂಜೆ ಮಾಡಬೇಕಾದ್ರೂ ಅಥವಾ ಮಠಕ್ಕೆ ಹೋದಾಗಲೂ ನೀವು ಏನಾದರೂ ಕೇಳ್ಕೊಳ್ಳಿ. ಮೊದಲಿಗೆ ನಿಮ್ಮ ಆಸೆ ಆಗಿರ್ಬೋದು, ಬಯಕೆ ಆಗಿರ್ಬೋದು, ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಮೊದಲಿಗೆ ಈ ಜೀವನ ನಿಂದೆ ತಂದೆ, ನನ್ನ ಜೀವನಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಎಲ್ಲನೂ ನಿನಗೆ ಬಿಟ್ಟಿರೋದು ನನ್ನಪ್ಪ, ನಿನ್ನ ನಂಬಿದ್ದೀನಿ, ನೀನು ಯಾವ ಕಡೆ ಯಾರು ಕರ್ಕೊಂಡೋಗು ಅನ್ನೋ ಮನೋಭಾವದಿಂದ, ಶರಣಾಗತಿ ಭಾವದಿಂದ ನೀವು ರಾಯರಲ್ಲಿ ಮೊದಲಿಗೆ ಬೇಡ್ಕೋಬೇಕು. ಮತ್ತು ರಾಯರಿಗೆ ಕೃತಜ್ಞತೆನ ಸಲ್ಲಿಸೋಕೆ ಹೋಗಬೇಕು. ನೀವು ಡೈಲಿ ಆಗಿಲ್ಲ ಅಂದ್ರೂ ಗುರುವಾರದ ದಿವಸ ಆದ್ರೂ ರಾಯರು ಜಪನ ಮಾಡಿ, ರಾಯರು ಮಂತ್ರನ ಹೇಳ್ಕೊಳ್ಳಿ. ಆಗುತ್ತೆ ಅಂದರೆ ನೀವು ದಿನನಿತ್ಯನೂ ಮಾಡ್ಬೋದು, ಬೆಳಗ್ಗೆ ಸಂಜೆ ಹೊತ್ತು ಮಾಡ್ಬೋದು, ತೊಂದರೆ ಇಲ್ಲ. ಇದಿಷ್ಟನ್ನು ಕೂಡ ನೀವು ಪೂಜೆ ಮಾಡಿ ರಾಯರು ಅನುಗ್ರಹ ಪಡ್ಕೋಬೇಕಾಗಿದ್ರೆ ಈ ನಿಯಮಗಳನ್ನ
ನೀವು ಫಾಲೋ ಮಾಡಲೇಬೇಕು, ಅದು ಕಡ್ಡಾಯವಾಗಿ. ಇನ್ನು ರಾಯರು ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಠಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಯಾವ ರೀತಿ ರಾಯರು ಅನುಗ್ರಹ ಪಡ್ಕೋಬೋದು? ಪೂಜೆ ಮಾಡದೇ ಇದ್ರೂ ಕೂಡ ರಾಯರು ನಮ್ಗೆ ಅನುಗ್ರಹ ಮಾಡ್ತಾರಾ ಅಂದರೆ ಹೌದು, 100% ನಿಜ ಮಾಡ್ತಾರೆ. ಅದು ಹೇಗೆ? ನಾವು ಮಾಡೋ ಕೆಲಸದ ಮೂಲಕ ರಾಯರು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಅದು ಯಾವ ಕೆಲಸಗಳು? ರಾಯರು ತಮ್ಮ ನಿಜ ಜೀವನದಲ್ಲಿ ಫಾಲೋ ಮಾಡಿರುವಂಥ ತತ್ವಗಳನ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ನಾವು ಫಾಲೋ ಮಾಡ್ತಾ ಇದ್ದರೆ ರಾಯರು ನಮಗೆ ಅನುಗ್ರಹನ ಮಾಡೇ ಮಾಡ್ತಾರೆ. ಮೊದಲನೇದಾಗಿ ಸತ್ಯ ಮತ್ತು ಧರ್ಮದ ಹಾದಿಯಲ್ಲೇ ನಾವು ಹೋಗಬೇಕು. ರಾಯರು ಮಂತ್ರದಲ್ಲೇ ಇದೆ ಅಲ್ವಾ, ಸತ್ಯ ಧರ್ಮ ರಥಾಯಚ ಅಂತ. ರಾಯರು ಅಷ್ಟೇನೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲೇ ತಮ್ಮ ಜೀವನನ ಸಾಗಿಸಿರೋವಂಥವ್ರು. ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರೂ ಅಷ್ಟೇ. ಅದೇ ರೀತಿ ನಮ್ಮ ಲೈಫಲ್ಲೂ ಸುಮಾರು ಕಷ್ಟಗಳು ಎಷ್ಟೇ ಬಂದ್ರೂ ಕೂಡ ಸುಳ್ಳನ್ನ ಹೇಳೋಕೆ ಹೋಗ್ಬಾರ್ದು. ಅಂದರೆ ಈಗಿನ ಕಾಲದಲ್ಲಿ ಯಾರು ಸುಳ್ಳು ಹೇಳ್ದಿರೋರು ಯಾರೂ ಇಲ್ಲ. ಆಗ ನೋಡೋಕೆ ಹೋದರೆ ಎಲ್ಲರೂ ಕೂಡ ಸುಳ್ಳು ಹೇಳಿರ್ತಾರೆ. ಬಟ್ ರೀಸನ್ ಕರೆಕ್ಟಾಗಿರಬೇಕು. ಅವಶ್ಯಕತೆ ಇಲ್ಲದೇ ಸುಳ್ಳು ಹೇಳೋದು ವೇಸ್ಟು ಅಂತಲೇ ಹೇಳ್ಬೋದು. ನಿಮಗೆ ಅವಶ್ಯಕತೆ ಇತ್ತು ತೀರಾ, ಅದು ತುಂಬಾ ಹೇಳೋ ಅಂಥ ಸಿಚುವೇಶನ್ ಬಂದುಬಿಡ್ತು ಅಂದರೆ ಮಾತ್ರ ನೀವು ಹೇಳಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳೋದನ್ನ ಅದನ್ನೇ ಒಂದು ಕೆಲಸನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಎಷ್ಟೇ ನಿಮ್ಮ ಲೈಫಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ನಿಮ್ಮ ಜೀವನ ನ್ಯಾಯಯುತವಾಗಿರಬೇಕು. ನ್ಯಾಯವಾಗಿ ನೀವು ಜೀವನನ ಬದುಕು ತೋರಿಸಿದ್ರೆ ರಾಯರು ನಿಮಗೆ ಅನುಗ್ರಹನ ಮಾಡೇ ಮಾಡ್ತಾರೆ. ರಾಯರು ತಮ್ಮ ಜೀವಿತಾವಧಿಯಲ್ಲಿ ಅವ್ರಿಗೆ ಹಸಿದವ್ರಿಗೆ ಅನ್ನ ಹಾಕೋದು, ಕಷ್ಟ ಅಂದರೆ ಸಹಾಯ ಮಾಡೋದು, ಅದರಲ್ಲೇ ಅವರು ತಮ್ಮ ಲೈಫ್ನ ಲೀಡ್ ಮಾಡಿದ್ರು. ಅದೇ ರೀತಿ ನಾವು ಕೂಡ ನೀವು ದುಡ್ದಿದ್ದೆಲ್ಲ ಸಹಾಯ ಮಾಡಿಬಿಡಿ, ಹೆಲ್ಪ್ ಮಾಡಿಬಿಡಿ, ಅಥವಾ ನಿಮ್ಗಿಲ್ದಿದ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಸಾಲ ಮಾಡಿ ಹೆಲ್ಪ್ ಮಾಡಿ ಅಂತ ನಾನು ಹೇಳಲ್ಲ. ನೀವು ದುಡ್ದಿದ್ರಲ್ಲಿ 1% ಆದರೂ ಬೇರೆಯವ್ರಿಗೆ ನಿಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಅಷ್ಟವ್ರಿಗೆ ಯಾರಿಗಾರು ಊಟ ಕೊಡಿಸ್ತೀರಾ, ಬಟ್ಟೆ ಕೊಡಿಸ್ತೀರಲ್ಲ, ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಫುಡ್ ಹಾಕ್ತೀರಾ, ಆ ಥರ ಅಂತ ಕೆಲಸಗಳನ್ನ ನೀವು ರಾಯರನ್ನ ನೆನೆಸ್ಕೊಂಡು ಮಾಡಿ. ಇವಾಗ ಯಾರೋ ಒಬ್ರಿಗೆ ದೇವಸ್ಥಾನದಲ್ಲೆಲ್ಲ ಕೂತಿರ್ತಾರೆ, ಇವಾಗ ಊಟ ಕೊಡೋಕೆ ಹೋಗ್ತೀರಾ, ರಾಯರು ಹೆಸರು ಹೇಳ್ಬಿಟ್ಟು ಅವ್ರು ಕೊಡಿ, ರಾಯರಿಗೆ ಅದು ಮುಟ್ಟುತ್ತೆ. ರಾಯರು ತಮ್ಮ ಜೀವನದಲ್ಲಿ ಅತಿ ದೊಡ್ಡ ಕಷ್ಟಗಳು ಎಷ್ಟೇ ಬಂದರೂ ಕೂಡ ಅವರು ಶಾಂತವಾಗಿ ಅದನ್ನ ಎದುರಿಸ್ಕೊಂಡು ಹೋದ್ರು. ಅದೇ ರೀತಿ ನಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಾವು ಆದಷ್ಟು ಶಾಂತವಾಗಿ ತಾಳ್ಮೆಯಿಂದ ಇರಬೇಕು. ರಾಯರಿಗೆ ಬಿಟ್ಬಿಡ್ಬೇಕು, ಇದೆಲ್ಲ ನಿಮ್ಮ ಇಚ್ಛೆ ತಂದೆ, ನೀವು ಹೇಗೆ ಮಾಡ್ತೀರೋ ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ನೀವು ತಾಳ್ಮೆಯಿಂದ ಇರಬೇಕು. ರಾಯರು ಅಷ್ಟೇ ನಮ್ಮ ಮೊದಲಿಗೆ ನಾವು ಅವ್ರ ಭಕ್ತರಾಗ್ತೀವಿ ಅಥವಾ ಅವ್ರ ಪೂಜೆ ಮಾಡ್ತೀವಿ, ರಾಯರನ್ನ ನಂಬ್ತೀವಿ ಅಂತಂದರೆ ರಾಯರು ಅಲ್ಲಿಗೆ ಪರೀಕ್ಷೆ ಮಾಡೋದೇ ನಮ್ಮ ತಾಳ್ಮೆನ, ನಂಬಿಕೆನ. ಇದ್ದಂತೂ ನೀವು ತಲೆಲಿಟ್ಕೊಬಿಡಿ. ರಾಯರಿಗೆ ಗೊತ್ತು ನಿಮ್ಮ ತಾಳ್ಮೆ ಎಷ್ಟಿದೆ, ನಂಬಿಕೆ ಎಷ್ಟಿದೆ ಅಂತ ಅವ್ರ ಮೇಲೆ. ನಿಮ್ದು ಎಂಥ ಸಿಚುವೇಶನ್ ಬಂದರೂ ಕೂಡ ರಾಯರ ಮೇಲಿರುವಂಥ ನಂಬಿಕೆನ ನೀವು ಕಳ್ಕೊಬೇಡಿ. ಕಷ್ಟದ ಟೈಮಲ್ಲಿ ನೀವು ರಾಯರ ಮೇಲಿರುವಂಥ ನಂಬಿಕೆನ ಜಾಸ್ತಿ ಇಟ್ಕೋಬೇಕು. ರಾಯರು ಪಾದನ ಗಟ್ಟಿಯಾಗಿ ಇಟ್ಕೋಬೇಕು ಮತ್ತು ಅಷ್ಟೇ ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಕಳ್ಕೊಂಡ್ರೆ ಅಥವಾ ಏನೂ ಸಾಧ್ಯ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಅನುಮಾನ ಬಂತು ಅಂದರೆ ಅಲ್ಲಿಗೆ ನೀವು ಏನೇ ಮಾಡಿದ್ರೂ ಕೂಡ ರಾಯರು ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನು ರಾಯರು ಪೂಜೆ ಮಾಡ್ತಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಈ ಥರ ಅನುಭವನ ಆಗಿರುತ್ತೆ. ಇನ್ನು ನಮಗೆ ಗೊತ್ತಿಲ್ಲದೇ ಇಲ್ಲ ಬೇರೆಯವ್ರ ಮೇಲೆ ಯಾರ ಮೇಲೆ ಕೋಪ ಮಾಡ್ಕೋತಾ ಇರ್ತೀವಿ, ಜಗಳ ಮಾಡ್ಕೋತಾ ಇರ್ತೀವಿ, ಇಲ್ಲ ನಮ್ಮದೇ ಸರಿ ಅನ್ನೋ ರೀತಿ ನಾವು ಮಾತಾಡ್ತಾ ಇರ್ತೀವಿ. ಪೂಜೆ ಮಾಡೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಅದನ್ನೆಲ್ಲ ರಾಯರು ಬದಲಾವಣೆ ಮಾಡಿಬಿಡ್ತಾರೆ. ಇವಾಗ ಯಾರು ಒಬ್ರು ನಿಮಗೆ ಕೆಟ್ಟದ್ದು ಹೇಳಿದ್ರು ಕೂಡ ನೀವು ಅದರಲ್ಲಿ ಒಳ್ಳೇದನ್ನ ಹುಡ್ಕೋದಕ್ಕೆ ಶುರು ಮಾಡ್ತೀರಾ. ಮತ್ತು ಯಾರ ಬಗ್ಗೆನೂ ಕೂಡ ನೀವು ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರೋದಿಲ್ಲ, ಮೈಂಡ್ಗೂ ಬರೋದಿಲ್ಲ. ಅದು ನೀವು ಬೇಕಾದ್ರೆ ಒಂದ್ಸರಿ ಅಬ್ಸರ್ವ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ನೀವು ಎಷ್ಟು ಬದಲಾಗಿದ್ದೀರಾ ಅಂತ. ಈ ಥರ ನಿಮ್ಮ ಜೀವನದಲ್ಲಿ ಯಾರನ್ನೂ ಕೂಡ ನಿಂದನೆನ ಮಾಡಬಾರ್ದು. ರಾಯರು ಅಷ್ಟೇ ಎಲ್ಲರೂ ಕೂಡ ಸಮಾನರು, ಯಾರನ್ನೂ ಕೂಡ ಏಳಿಸ್ತಿರ್ಲಿಲ್ಲ ಅಥವಾ ನಿಂದನೆನ ಮಾಡ್ತಾ ಇರಲಿಲ್ಲ. ಮೇಲು ಕೀಳು ಜಾತಿ ಭೇದ ಭಾವ ಅನ್ನೋದು ಏನೂ ಇಲ್ಲ. ಅವ್ರು ಎಲ್ಲರೂ ಕೂಡ ಸಮಾನರು, ಎಲ್ರಿಗೂ ಕೂಡ ಅನುಗ್ರಹನ ಮಾಡ್ತಾರೆ. ನಿಮ್ಮ ಭಕ್ತಿ ನಂಬಿಕೆ ಮೇಲೆ ಬಿಟ್ಟಿರುತ್ತೆ ಎಲ್ಲವೂ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂದರೆ ನಾನು ಎಂಬ ಅಹಂಕಾರನ ಬಿಡಬೇಕು. ಮೊದಲಿಗೆ ನೀವು ರಾಯರನ್ನ ನಂಬಿದ್ದೀರಾ, ರಾಯರು ಅನುಗ್ರಹ ಬೇಕಾ ನಿಮಗೆ, ನನ್ನಿಂದಲೇ ಸಾಧ್ಯ, ಇಲ್ಲ ರಾಯರು ಪೂಜೆ ಮಾಡ್ತಿರ್ತೀರಾ, ನಾನು ಮಾಡಿದಕ್ಕೆ ಸಿಕ್ತು ಅಂತ ಅನ್ನೋದ್ರ ಬದಲು ನನ್ನ ಮೂಲಕನೇ ರಾಯರು ಮಾಡಿಸಿರ್ಬೋದು ಅಂತ ನಿಮ್ಮ ಮನೋಭಾವನೆ ಇರಬೇಕೇ ಹೊರತು ನನ್ನಿಂದಲೇ ಎಲ್ಲ ನಾನೇ ಮಾಡಿದ್ದು, ನಾನು ಮಾಡಿಲ್ಲ ಎಲ್ಲಿ ಸಾಧ್ಯ ಆಗ್ತಿತ್ತು ಅನ್ನೋ ಮನೋಭಾವನೆನ ನೀವು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ರಾಯರಿಗೆ ಕೃತಜ್ಞತೆನ ಸಲ್ಲಿಸೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ನಮ್ಮ ಜೀವನದಲ್ಲಿ ಬಂದಿದ್ದೀರಾ ತಂದೆ, ನಾನು ಸಾಯೋ ತನಕ ನಿಮ್ಮ ಸೇವೆನ ಮಾಡ್ತೀನಿ, ನನ್ನ ಮೇಲೆ ನಂಬಿಕೆನೇ ಇರ್ತೀನಿ ಅಂತ ನೀವು ಕೃತಜ್ಞತೆನ ಸಲ್ಲಿಸ್ತಾ ಹೋಗಿ. ತತ್ವಗಳನ್ನ ನಿಮ್ಮ ಲೈಫಲ್ಲಿ ನೀವು ಫಾಲೋ ಮಾಡಿದ್ದೇ ಆದರೆ ನೀವು ಪೂಜೆ ಪುನಸ್ಕಾರ ಏನು ಮಾಡದಿದ್ರೂ ಪರವಾಗಿಲ್ಲ, ಬೆಳಗ್ಗೆ ಎದ್ದು ರಾಯರನ್ನ ನೆನೆಸ್ಕೊಂಡು ನಿಮ್ಮ ಲೈಫಲ್ಲಿ ಇದಿಷ್ಟನ್ನ ಅಳವಡಿಸ್ಕೊಂಡು ಹೋಗಿ, ನಿಮಗೆ ಅನುಗ್ರಹ ಆಗೇ ಆಗುತ್ತೆ. ಇನ್ನು ರಾಯರು ಹೇಳಿರೋಂಥ ಒಂದೇ ಒಂದು ಮಾತನ್ನ ನೀವು ನೆನ್ಪಿಟ್ಕೊಳ್ಳಿ, ಯಾರು ಸತ್ಯ ಧರ್ಮದ ಹಾದಿಯಲ್ಲಿ ನಡೆದು ನ್ಯಾಯಯುತವಾಗಿ ಅವ್ರ ಜೀವನನ ನಡೆಸ್ಕೊಡ್ತಾರೋ ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅಂತ ರಾಯರು ಹೇಳಿರೋಂಥ ಮಾತನ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.